ಒಬ್ಬ ಮಂಡಗಾಲಿನ ಹುಡುಗಿದ್ದ. ಒಂದು ಕಾಲಿದ್ದಿಲ್ಲ ಹುಡುಗ ಮಂಡಗಾಲ ಕಾಲಿದ್ದಿಲ್ಲ. ಆ ಹುಡುಗ ಮಂಡಗಾಲಿದ್ದ ಹುಡುಗ ಕನ್ಯೆನೇ ಕೊಡಲಾಗಿದ್ರಿ. ಯಾರು ಕನ್ಯೆನೇ ಕೊಡಲಾಗಿದ್ರು. ಆ ಕನ್ಯಾ ಕೊಡೋ ಟೈಮ್ದಾಗ ಅವ್ರ ಸ್ವಾಮಿಗಳಿಗೆ ಅಂದ್ರೆ ತಪ್ಪುಗಳ ನಮ್ಮ ಹುಡುಗ ಒಂದು ಕನ್ಯಾ ಅದ ನೋಡ್ರಿ, ಎಲ್ಲಿ ಕನ್ಯಾ ಕೊಡಲಾಗ್ಯಾರ, ನಮ್ಮ ಹುಡುಗನ ಕಾಲ್ ಜರ ಮಂಡದ, ಯಾರು ಕನ್ಯಾ ಕೊಡಲಾಗ್ಯಾರ. ಮತ್ತ ಅಕಸ್ಮಾತ್ ಎಲ್ಲಿ ಒಂದು ಕನ್ಯಾ ಹುಡುಕಿ ಮಾಡ್ರಿ, ಈಗ ಬೇಕಂದ್ರೆ 50,000 ರೂಪಾಯಿ ದಕ್ಷಿಣ ಕೊಡ್ತೀನಿ ಅಂದ್ರು. ಇವರು ಸ್ವಾಮಿಗಳ ಆಶಾಕ್ ಬಿದ್ರು. ಕನ್ಯಾತನ ಮಾಡಿದ್ರೆ 50,000 ಕೊಡ್ತೀವತ್ತಾರ ಅಂದ್ರೆ ನಾ ಯಾಕೆ ಬಿಡ್ಬೇಕಂದವ್ರೆ. ಅವಾಗ ಆಯ್ತಪ್ಪ ನಾ ನಿಮ್ಗ ಹೋಗಿ ಊರಿಗೆ ಹೋಗಿ ಫೋನ್ ಹಚ್ತೀನಿ ಅಂದವ್ರೆ. ಅವಾಗ ಇವ್ರು ಹೊಳ್ಳಿ ತಮ್ಮ ಊರಿಗೆ ಹೋದ್ರು. ಊರಾಗ ಹೋಗೋದಕ್ಕ ಅಲ್ಲೊಂದು ಚೊಂಚಗೈ ಹುಡುಗಿ ಅವಾಗ ಇವ್ರಂದ್ರು, ಯಪ್ಪ ನಮ್ಮ ಹುಡುಗಿ ಕೈ ಚೊಂಚದ್ರಿ, ಒಟ್ಟ ಯಾರು ವರನೇ ಬಂದವ ಗಟ್ಟಿನೇ ಆಗಲ್ಲ. ಬೇಕಂದ್ರೆ ನಿಮ್ಗೆ 50,000 ರೂಪಾಯಿ ಕೊಡ್ತೀವಿ, ಬೇಕಂದ್ರೆ ಎಲ್ಲರ ಒಂದ್ ಚಲೋ ವರ ಇತ್ತು ಅಂತ ತಂದು ಮಾಡ್ರಿ ಅಂದ್ರು. ಅವಾಗ ಇವ್ರು ಸ್ವಾಮಿಗಳು ಅಂದ್ರು, ಗಂಡಿನ ಕಡೆಯವ್ರು 50,000 ಕೊಡ್ತೀವಿ ಅಂದಾರ, ಇವ್ರು ಹೆಣ್ಣಿನ ಕಡೆಯವ್ರು 50,000 ಕೊಡ್ತೀವತ್ತಾರ. ಚಲೋನೇ ಆಯ್ತು ಕೆಲಸ ತಿಳ್ಕೊಂಡು ಇವ್ರು ಏನ್ ಮಾಡಿದ್ರು, ಗಂಡಿನವ್ರಿಗೆ ಫೋನ್ ಹಚ್ರ, ತಮ್ಮ ಕನ್ಯೆ ಬೇಕಂತೀರಲ್ವ, ನಮ್ಮ ಊರಲ್ಲಿ ಹಚ್ಚಣದಾಗ ಬರ್ರಿ ನೀವು ನೋಡ್ಲಕ್ಕಂದ್ರು. ಅವಾಗ ಇವ್ರು ಒಂದು ಟಮ್ ತಗೊಂಡು ಡುಗು ಹಾದ್ರು ಹೋಗೋದಕ್ಕ. ಅವಾಗ ಮನ್ಯಾಗ ಮುದುಕಿತ್ತು, ಒಂದು ಮುದುಕಿ ಬಾಳ ಜಾಬದೈತ. ಆ ಮುದುಕಿ ಹೇಳ್ತು, ನೋಡ್ರಿ ನಮ್ಮ ಹುಡುಗಿ ಕನ್ಯಾ ನೋಡಕ್ ಬಂದಿರಿ, ನಮ್ಮ ಹುಡುಗಿ ಎಲ್ಲಿ ಕೂತಿರ್ತದ ನೋಡು, ಅಲ್ಲೇ ಕನ್ಯಾ ನೋಡ್ಬೇಕು ನೀವು ಅಂದ್ರು. ಅವಾಗ ಇವ್ರದ್ದು ಯಾಕಂದ್ರು. ಅವಾಗ ಕತ್ಲೆ ಕೋಲ್ಯಾಗ ಒಯ್ದು ಕೂಡ್ಸ್ಯಾರ, ಮೈ ತುಂಬ ಈಗ ಶರಗ್ ಹಚ್ಚಾರ, ಒಂದು ಬೀಸಕ್ಕಲ್ಲಿ ಮಾರಿ ಮುಂದೆ ಇಟ್ಟಾರ. ಅವಾಗ ಈಗ ಹುಡುಗಿ ಎಡಗೈಲಿ ಬೀಸ್ಕೊಂಡ್ ಕೂತಾಳ, ಕೈ ಚೊಂಚತ್ತಲೆ ಹೀ ಬೀಸ್ಕೊಂಡ್ ಕೂತಾಳ. ಕುಂದ್ರೋದಕ್ಕ ಇವ್ರಂದ್ರು, ಹುಡುಗಿ ನೋಡಕ್ ಬಾರಿ ರೂಪ ಅಂತಿತ್ತು, ಕೈ ಕಾಂಡಿಲ್ಲ, ಮ್ಯಾಲ ಶರಗ್ ಹಾಕ್ಯಾಳ. ಅವಾಗ ಇವ್ರಂದ್ರ, ಹುಡುಗಿ ಬಾ ಫೇಮಸ್, ಲಗ್ನ ಮಾಡ್ಕೊಂಡೇ ಬಿಡ್ತೀವಿ ಅಂದ್ರೆ ಇವ್ರು. ಆಯ್ತು ಇವ್ರು ಈ ಕಡೆ ಊರಿಗೆ ಬಂದ್ರು. ಬಂದ ಕೂಡಲೇ ಅವ್ರು ಫೋನ್ ಮಾಡಿದ್ರು, ಹುಡುಗನ್ ನೋಡಿ ಹೋಗತ್ರಿ, ನೀವು ಬರೀ ಮಂಟ ನೋಡಿ ಹೋಗತ್ರಿ ಅಂದ್ರು. ಅವ್ರು ಟೆಂಪ್ ತಗೊಂಡು ಅವ್ರು ಹುಡುಗ ಬಂದ್ರು. ಇವ್ರು ಅಂದ್ರು, ನೋಡು ನಿಮ್ ಹುಡುಗಿ ಎಲ್ಲಿ ಕೂತಿರ್ತಲ್ಲ ಅಲ್ಲೇ ನಾವು ನೋಡಿವಿ, ನಮ್ಮ ಹುಡುಗಿ ಎಲ್ಲಿ ನಿಂತಿರ್ತಾನೆ ಎಲ್ಲಿ ಕೂತಿರ್ತಾನೆ ನೀವು ಅಲ್ಲೇ ನೋಡಿ ಹೋಗ್ಬೇಕಂದ್ರು. ಯಾಕಂದ್ರು, ಈ ಮಗನ ಮಂಡಗಾಲ ಒಯ್ದು ಚಲೋ ಒಂದು ಜ್ವಾಳದ ಬಣೆ ಆಗೋಯ್ತು, ಈ ಕಾಲೊಳಗೆ ಸೇರಿಸಿ ನಿಂದ್ರಿಸ್ಬಿಟ್ಟಿದ್ರಿ ಇವನಿಗೆ. ಅವಾಗ ಈ ಮಗ ನಿಂತಿದ ಗಟ್ಟಿದ್ದ ಕಾಲ ಅಡ್ಡೆ ಮಾಡಿತ್ತು ಒಂದು. ಅವಾಗ ಇವ್ರಂದ್ರು, ಯಾರು ಹುಡುಗರು, ಹುಡುಗ ನಾವು ಕೊಡ್ತೇವೆ ಹುಡುಗಿನ ಅಂದ್ರೆ ಆಯ್ತು ಕೊಡ್ತೇವೆ. ಆಯ್ತು ವರದಕ್ಷಿಣೆ ಎಲ್ಲ ಮಾತಾಡಿದ್ರು, ಲಗ್ನ ಎಲ್ಲ ಆಯ್ತು. ಲಗ್ನ ಆದ ಮೂಲಕ ಹುಡುಗ ಹುಡುಗಿಗೆ ಕೋಲ್ಯಾಗ ಕುಂದ್ರಿಸಿ ಒಂದ್ ಜರ ಶಾಂಗಿ ಅದು ಹಾಕಂತ ತಮ್ಮ ಅಪ್ಪಗಳು ಹೇಳ್ತಿರ್ತಾರ. ಅವಾಗ ಕೋಲ್ಯಾಗ ಹೋಯ್ದ ಶಾಂಗಿ ಹಾಕ್ಯಾರ, ಎರಡು ಹುಡುಗ ಹುಡುಗಿ ಕೂಡ್ಸ್ಯಾರ. ಅವಾಗ ಇದು ಯಾರು ಈ ಹುಡುಗಿ ಮನ್ಯಾಗ ಒಂದು ಮುದುಕಿತ್ತಲ್ಲ, ಆ ಮುದುಕಿ ಹೊರಗಿಂದ 4 ಮಂದಿ ಕರ್ಕೊಂಡ್ ಬರಕ್ಕೆ, ಅಯ್ಯ ನೋಡ ನನ್ನ ಮಗಳು ನನ್ನ ಮೊಮ್ಮಗಳು ಗಂಡ ತೇಟ ಶಾರುಖ್ ಖಾನ್ ಇದ್ದಂಗ ನನ್ನ ಅಕ್ಕಿ ಚಚ್ಚಿ ಮಗಳ ಮತ್ತೆ ಹೊರ ಹೋಗಕ್ಕೆ ಮತ್ತೆ ಕರ್ಕೊಂಡ್ ಬರಕ್ಕೆ, ಅಯ್ಯ ನೋಡ ನಮ್ಮ ಮೊಮ್ಮಗಳು ಗಂಡ ತೇಟ ಅಫ್ಜಲ್ ಖಾನ್ ಚಚ್ಚಿ ಮಗಳ ಅಟ್ಟಾಗಲ್ಕ ಹಿವ ಅಂದ. ಮುದುಕಿ ಗಲ್ಲಕತ್ತದ, ಜಜ್ಜಿ ಮಗಳತ್ತದ, ಏನಾರ ಇದ್ದಿರ್ಬೇಕು ಅನ್ನೋದಕ್ಕ ಆಕಿನ ಹುಡುಗಿ ಮೈ ಮೇಲೆ ಶರಗ ಬೆತ್ತು, ಕೈ ಚೊಂಚತ್ತು ನೋಡ್ದ. ಅಲಾಲ ಅಂದವ ಹುಡುಗ ಅನ್ನಕ್, ಬಾ ಮಗಳ ಈ ಸಲ ಮುದುಕಿ ಇವ ಮಗಳ ಕೂತಾಲೆ. ಮುದುಕಿ ಮಾತ್ರ 4 ಮಂದಿ ಕರ್ಕೊಂಡ್ಬತ್ತು. ನೋಡ ಇವತ್ತೇಟ ಮಗಳ ಗಂಡ ದರ್ಶನ, ಚಚ್ಚಿ ಮಗಳ ಎಟ್ಟನಕ. ಅವಾಗ ಅಂದ, ಎಲ್ಲಿ ಕಡಿತಿ ಮಗಳ ಕಿಲಿ ನಾ ಗೆದ್ದಿಲ್ಲ ಗೆದಿರು ಅಷ್ಟು ಸುಲಭ ಇಲ್ಲ ಜೀವನದಲ್ಲಿ. ಕಾಲನು ಎಂಥದು ಬಂತು ಈ ಕಲಿಯುಗದೊಳಗ, ಫ್ಯಾಷನ್ ಬಾಳ ಹೆಚ್ಚಿಗಾಗೋಯ್ತು. ನಾ ಹೇಳೋದು ಲಕ್ಷ್ಯ ಪಾಠ ಯಾಕ ಆದಿಶಕ್ತಿ ಲಕ್ಷ್ಮಿ ಮನಸ್ಸು ಮಾಡ್ದಾಳಂದ್ರ ಬಹುತೇಕ ಹುಳಾನು ಮಾಡ್ತಾಳ. ಮುಂದೆ ಏನಾತ ನಾ ಹೇಳಂಗಿಲ್ಲ. ಹೀಗೆ ಹೇಳುವಾದ್ರ ಮಾತ್ರ ನೀವು ನಮ್ಮೂರಿಗೆ ಬರಬಾರ್ದು. ಯಾಕ ಆ ತಾಯಿ ಲಕ್ಷ್ಮಿರು ಅಷ್ಟೊಂದು ಸಾಮರ್ಥ್ಯ ಶಕ್ತಿ ಅದ. ಇವತ್ತು ನಾವು ಇಟ್ಟೆಲ್ಲ ಕೊಡ್ಬೇಕಾದ್ರ ಆದಿಶಕ್ತಿ ಶಕ್ತಿ ಅದಲ್ಲ. ಇವತ್ತು ನಾವೇನು ಕೂಡಿದೆವು. ಒಂದು ಮಾತು ಹೇಳ್ತೀನಿ, ನೀವೆಲ್ಲ ಸ್ವಲ್ಪ ಶಾಂತತೆ ವಹಿಸ್ಕೊಂಡು ಕೇಳ್ರಿ. ಲಕ್ಷ್ಮೀ ತಾಯಿ ನಮ್ಮ ಮನೆಯಾಗ ಇರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕನ್ನೋ ಲಕ್ಷ್ಯ ವಹಿಸ್ರಿ. ಬಹುತೇಕ ಸಿದ್ದೇಶ್ವರ ಅಪ್ಪಗಳು ಹೇಳ್ಯಾರ, ಈ ಮಾತು ನೀವು ಕೇಳಿರಲ್ಲ. ಅದೇ ಮಾತು ನಿಮ್ಗೆ ಹೇಳಕತ್ತೀನಿ, ಲಕ್ಷ್ಯ ಇಟ್ಕೋರಿ. ಒಟ್ಟ ಯಾರು ಘಟನೆ ಮಾಡ್ಬೇಡ್ರಿ. ಲಕ್ಷ್ಮೀ ತಾಯಿ ನಮ್ಮ ಮನೆಯಾಗ ಇರ್ಬೇಕಾದ್ರೆ ಏನ್ ಮಾಡ್ಬೇಕಂತ ಕೇಳಿದ್ರ,
ಹಾ ಇರ್ಲಿ ಗಪ್ಪ ಮಾಧ್ಯಮದವ ನೀವು ಮಾತಾಡುವಾಗ ಆ ಊರ ಜನರ ಸುಮ್ ಕೂತಾರಿಲ್ಲ ಅಂತ ಹಂಗೂ ಹೋಗಬಾರ್ದು. ಲಕ್ಷ್ಮೀ ತಾಯಿ ನಮ್ಮ ಮನ್ಯಾಗ ಇರ್ಬೇಕಾದ್ರೆ ಏನು ಕೊಟ್ರೆ ಇರ್ತಾಳಂದ್ರ ನಿಮ್ಮಲ್ಲಿ ಇರುವಂತ ಪ್ರೀತಿ, ಒಂದು ಭಕ್ತಿ. ಲಕ್ಷ್ಮಿ ನಮ್ಮ ಮನ್ಯಾಗ ಕಾಯಾಗ ಇರುವಂಗ ಮಾಡ್ಕೋದು ನಮ್ಮ ಕೈಯಾಗದ. ಲಕ್ಷ್ಮೀ ತಾಯಿ ನಮ್ಮ ಮನ್ಯಾಗ ಇರ್ಬೇಕಾದ್ರ ಅದು ನಾವು ಹಾಗ ನಡಿಬೇಕಾಗ್ತದ. ಒಬ್ಬರ ಮನ್ಯಾಗ ಲಕ್ಷ್ಮೀ ತಾಯಿ ಲಕ್ಷ್ಮಿ 8 ತಲೆ ವಾಸ ಮಾಡಿದಳಂತ. ಎಷ್ಟು? 8 ತಲೆ ವಾಸ ಮಾಡಿದಳಂತ. 9ನೇದವನ ತಲೆಗೆ ಅವನ ಯಜಮಾನ 30 ವಯಸ್ಸಾಗಕ್ ಬಂದಿತ್ತು. ಒಂದಿನ ಲಕ್ಷ್ಮೀ ತಾಯಿ ಮಧ್ಯರಾತ್ರಿ ಒಳಗ ಅವನಿಗೆ 4 ಮಂದಿ ಗಂಡಸ ಮಕ್ಕಳು ತಮ್ಮ ಕೋಲ್ಯಾಗ ಹೋಗಿ ಮಕ್ಕೊಂಡಾರ. ಇವ ಯಜಮಾನ ಮನುಷ್ಯ ಆ ಮನಿ ಜೆ ಅಂತ ಇರ್ತಿದ್ವು ಅವ ತಲಬಾಕಲ ಮನಿ. ಈಗೆಲ್ಲ ಇವು ಬ್ಯಾರೆ ಮನಿಗಳು ಬಂದಾವ. ಆ ಜೇಜಿ ಕಟ್ಟ್ಯಾಗ ಹೋಗಿ ಮನ್ಕೊಂಡಾರ ಮನಿ ಯಜಮಾನ. 4 ಮಂದಿ ಮಕ್ಕಳು ತಮ್ಮ ಹೆಂಡ್ರು ತಮ್ಮ ಕೋಲ್ಯಾಗ ಮಕ್ಕೊಂಡಾರ. ರಾತ್ರಿ 12 ಆಗ್ಯದ ಟೈಮ. ಲಕ್ಷ್ಮಿ ಎದ್ದು ಹಸಿರು ಸೀರೆ, ಕೈಯಾಗ ಹಸಿರು ಬಳಿ, ಹಣಿ ಮ್ಯಾಲ ಕುಂಕುಮ, ಕಾಲಾಗ ಗೆಜ್ಜೆ, ನಾರಮಯ ಆಗಕತ್ತು ಪಡಸಾಲ್ಯಾಗ ಬಂದು ನಿತ್ತಾಳ. ಲಕ್ಷ್ಮಿಯನ್ನು ಹೋಗ್ಬೇಕಂತ ಅವ್ನ ಮನಿ ಬಿಟ್ಟು ಹೋಗ್ಬೇಕಂತ ಪಡಸಾಲ್ಯಾಗ ಬಂದು ನಿತ್ತಾಳ. ಅವ ಮನಿ ಯಜಮಾನ ಎಚ್ಚರ ಆಯ್ತು, ನೋಡ್ತಾನ. ಅಲ್ಲ ಏನಿದು ರೂಪ, ಏನ ಲೈಟ್ ಹೊರದಂಗ ಹೊಳಿಲಕತ್ತದ, ಈ ಹೆಣ್ಮಗಳು ಯಾರು ಇರ್ಬೇಕು? ಬಹುತೇಕ ನನ್ನ ಸ್ವಸ್ಥ್ಯಾರನೂ ಅಲ್ಲ, ನನ್ನ ಸ್ವಸ್ಥ್ಯರು ಕೋಲ್ಯಾಗ ಮಾಡ್ಕೊಂಡಾರ. ಈ ಹೆಣ್ಮಗಳು ಪಡಸಾಲ್ಯಾಗ ನಿತ್ತಾಳ ಅಂದ್ರ ಯಾರು ಇರ್ಬೇಕಂತ ಮನಿ ಯಜಮಾನ ಎದ್ದು ಕೂತ. ಇಟ್ಟಾಗೋದಕ್ಕ ಲಕ್ಷ್ಮಿ ಸಣ್ಣಗೆ ಅವನ ಮಗಲಾಗ 5 ಹೊಂಟಿಳು. ಅವಾಗ ಇವ ಹೋಗಿ ತಡಿ ಹಿಡ್ದ. ಯವ ಯಾರಿದ್ದಿ ತಾಯಿ, ಯಾರಿದ್ಯಮ್ಮ? ಇಟ್ಟು ರಾತ್ರಿ ನನ್ನ ಮನೆಯಂದು ಹೊಂಟಿಯಲ್ಲ, ನೀ ಯಾರಿದ್ದಿ ಅಂದಾಗ ಅವಾಗ ಹೇಳ್ತಾಳ, ಅಪ್ಪ ನಾನು ನಿನ್ನ ಮನೆಯ ಲಕ್ಷ್ಮಿ ಅದೇ, ನಿನ್ನ ಮನೆಯ ಲಕ್ಷ್ಮಿ ಅದೇ. ಯವ ಈಗೆಲ್ಲಿಗೆ ಹೊಂಟಿ ಅಂತ ಕೇಳದ. ಯಪ್ಪ ಈ ಮನಿ ನನಗ ಸಾಕು, ಈ ಮನೆಯಿಂದ ನಾ ಹೋಗ್ತೀನಿ ಅಂದಳು. ಅವಾಗ ಮನೆ ಯಜಮಾನ ತಾನೆ, ಯವ ಮನ್ಯಾಗ ಲಕ್ಷ್ಮಿ ಇದ್ರೆ ನಮ್ಮದು ನಡೆಯದ, ಮತ್ತ ನೀನೇ ನಮ್ಮ ಮನೆ ಬಿಟ್ಟು ಹೋದಿ ಅಂದ್ರ ತಾಯಿ, ಮತ್ತ ನಮ್ಮ ಸ್ಥಿತಿಗತಿ ಎಲ್ಲಿಗೆ ಬಂದಿತ್ತಮ್ಮ? ತಾಯಿ ನೀವ್ ಹೋಗ್ಬೇಡವಾ, ನಿನ್ನ ಕಾಲು ಬೀಳ್ತೀನಂದ. ಅವ ಲಕ್ಷ್ಮಿ ಅತ್ತಾಳ, ಏನೋ ಯಜಮಾನ ಎಷ್ಟು ತಲೆ ಅಂತ ನಿನ್ನ ಮನೆಯಾಗಿರ್ಲಿ, ಇವತ್ತು ನಿಂದು 9ನೇ ತಲೆ, 8 ತಲೆ ಮುಗಿದ, ನಿಂದು 9ನೇ ತಲೆ ಮುಗಿಲಕ್ ಬಂದದ. ಇಲ್ಲಿ ತನ ನಿನ್ನ ಮನೆಯಾಗದೇನಂದ್ರೆ ಇನ್ನ 8 ದಿನ ಅಂತ ನಾನು ಇರ್ಲಿಯೋ, ನಾನ್ ನಿನ್ನ ಮನೆ ಬಿಟ್ಟು ಸಾಕು, ನಾವು ಹೋಗ್ತೀನಂದಳು. ಅವಾಗ ಲಕ್ಷ್ಮೀ ತಾಯಿಗೆ ಆಡ್ಡ ನಿಂತು ಕಣ್ಣಾಗ ನೀರು ತಂದ. ಅವಾಗ ಲಕ್ಷ್ಮೀ ತಾಯಿ ಎತ್ತಳ, ಯಾವಾಗ ನೀ ಕಣ್ಣಾಗ ನೀರು ತಂದಿ, ನೀ ಕನಿಕರದಿಂದ ಬೇಡ್ಕೊಳಕತ್ತಿ ಅಂತ ಹೇಳಿ ನೀ ಏನ್ ಬೇಡ್ತಿ ಬೇಡು, ಬೇಡಿದು ಕೊಟ್ಟು ಹೋಗ್ತೀನಿ ಕರೆ. ಆದ್ರೆ ನಾ ಇವಾಗ ನಿಂದ್ರಂಗಿಲ್ಲ, ಇವಾಗ ನಾನು ನಿಂದ್ರಂಗಿಲ್ಲ. ಇವಾ ಹೋಗಕ್ಕೆ ಹೋಗ್ತಿ ತಾಯಿ, ಆದ್ರ ನನ್ನ ಮಕ್ಕಳು ಇನ್ನ ನನ್ನ ಸ್ವಸ್ಥರ ಮನ್ಯಾಗ ಮನ್ಕೊಂಡಾರ. ಇವತ್ತೊಂದ್ ದಿವ್ಸ ಇರು ತಾಯಿ, ನಾಳೆಗೆ ಎಲ್ಲಾರಿಗೆ ಕೇಳಿ ನಿನಗೆ ಹೇಳ್ತೀನಿ, ಅಪ್ಪಣೆ ಕೊಡ್ತೀನಿ, ನೀವು ಹೋಗಕತ್ತೆ ಅಂದ. ಯಾಕಂದ್ರೆ 8 ದಿನ ಅದೇನಂತ, 9 ತಲೆಮಾರಿ ಅದೇನಂತ. ಇವತ್ತೊಂದ್ ದಿವ್ಸ ನನಗೆ ಇರಕ್ಕೆ ನಾನು ನೋವು ಆಗುದಿಲ್ಲ, ನಾನು ನಿನ್ನ ಮನ್ಯಾಗ ಇರ್ತೀನಿ, ನಾಳೆ ನಿನ್ನ ಮಕ್ಕಳು ನಿನ್ನ ಸ್ವಸ್ಥರಿಗೆ ಕೇಳಿ ಹೇಳು, ನಾ ಹೋಗ್ತೀನಿ ಅಂದ. ಆಯ್ತು ತಾಯಿ ಅಂದ. ಮತ್ತ ಲಕ್ಷ್ಮಿ ಒಳಗೆ ಹೋಗಿ ತನ್ನ ದೇವರ ಕೋಲಿಯಲ್ಲಿ ತಾನು ಉಳಿದಳು. ಮರ್ದಿನ 4 ಮಂದಿ ಮಕ್ಕಳಿಗೆ ಕೂಡಿಸದ, 4 ಮಂದಿ ಸ್ವಸ್ಥರಿಗೆ ಕೂಡಿಸದ. ಕೇಳ್ತಾನ, ಅಪ್ಪ ಮಕ್ಕಳೇ ಯಾಕಪ್ಪ, ಯಾಕೆ ಕೂಡಿಸಿ ನಮ್ಗ? ಯಾಕೂ ಇಲ್ಲ, ನಮ್ಮ ಮನೆ ಲಕ್ಷ್ಮಿ ರಾತ್ರಿ ಹೋಗ್ತೀನಂತ ಹೊಂಟಿಳು. ಆ ತಾಯಿಗೆ ನಾ ಆಟ ಬಿದ್ದು ನಿಂದ್ರಿಸೀನಿ. ನನ್ನ 4 ಮಂದಿ ಮಕ್ಕಳಿಗೆ, ನನ್ನ 4 ಮಂದಿ ಸ್ವಸ್ಥರಿಗೆ ಕೇಳಿ ಬಂದು ಹೇಳ್ತೀನವ, ನೀ ಹೋಗಕ್ಕೆ ನಾ ಅಂದೆ. ನೀ ಏನ್ ಕೇಳ್ತಿ ಕೇಳು, ಕೇಳಿದ್ ಕೊಟ್ಟು ಹೋಗ್ತೀನಂತ ರಾತ್ರಿನೇ ಅಂದಳು. ಇವತ್ತೊಂದ್ ದಿನ ನಿಂದ್ರತ್ ನಾ ತಾಯಿಗೆ ಲಕ್ಷ್ಮಿ ನಿಂದ್ರಿಸೀನಿ. ಇವತ್ತು ತಾಯಿ ಲಕ್ಷ್ಮಿ ಹೋಗ್ಯಾಕದಾಳಂತ. ಮತ್ತ ನೀವ್ ಯಾರ ಹೇಳ್ತೀರಿ, ಯಾರು ಬೇಡ್ತೀರಿ ಬೇಡ್ರಿ ತಂದಾಳ. ಮತ್ತ ನೀವ್ ಯಾನ್ರಿ ಬೇಡ್ತೀರಿ ಅನ್ನಂದಾಗ 4 ಮಂದಿ ಗಂಡಸ ಮಕ್ಕಳು ತಣ್ಣಗಾಗಿ ನಿಂತರು. ಏನು ಬೇಡ್ಲಕ್ಕ ಬಾಯಿ ಬರಲ್ದು. ಅವಾಗ ಯಜಮಾನ ತಾನ, ಯವಾ ಅವ್ರ ಸ್ವಸ್ಥರಿಗೆ ತಾನೆ, ಯವಾ ನಿಮ್ಮ ಗಂಡದೇರು ಏನು ಬೇಡಲ್ಲಾಗ್ಯಾರ, ಮತ್ತ ನೀವರಿ ಏನ್ ಬೇಡ್ತೀರಿ ಬೇಡ್ರಿ. ಲಕ್ಷ್ಮಿ ಭಾಗದೊಳಕ್ಕೆ ಏನು ಸಿಗಲ್ಲ, ಏನ್ ಬೇಡ್ತೀರಿ ಬೇಡ್ರಿ ಅಂದಾಗ ಹಿರಿಸೋಶಿ ಅಂತಾಳ, ಮಾವ ಆ ಲಕ್ಷ್ಮಿಗೆ ಹೇಳು, ಏನಂತ ಹೇಳುವ, ನಮ್ಮ 4 ಮಂದಿ ನಾವು ನೆಗೆನ ಮಕ್ಕಳು, ನಾವು 4 ಮಂದಿ ಭಾವ ಅದೇವು. 4 ಮಂದಿಗೆ 100 ಎಕರೆ ಆಸ್ತಿ ಕೊಟ್ಟಾಕಿ ಹೋಗುತ್ತೆ.
ಶಂಬೋರ್ ಎಕರೆ ಆಸ್ತಿ ಕೊಟ್ಟು ಹೋಗುತ್ತೇಳು. ಅವಾಗ ಎರಡನೇ ಸೊಸಿ ಕೇಳದ, ಯವ್ವ ತಂಗಿ ಮತ್ತ ನೀ ಏನ್ ಬೇಡಕ್ಕಿದ್ದೇವ? ಏನು ಇಲ್ಲ ಮಾವ, ಲಕ್ಷ್ಮಿಗೆ ಹೇಳು ಏನಂತ ಹೇಳು, ನಾವು 4 ಮಂದಿ ಸ್ವಸ್ಥರು ಹಾಯ್ಕೊಂಡ್ರ ನಮ್ಮ ಮೈ ಮೇಲೆ ಬಂಗಾರ ವಜ್ಜ ಆಗ್ಬೇಕು, ಅಟ್ಟ ಬಂಗಾರ ಕೊಟ್ಟಾಕಿ ಹೋಗ್ಬಿಡು. ಅವಾಗ ಮೂರನೇ ಸೊಸಿ ಕೇಳದ, ಮಾವ ಯವ್ವ ನೀ ಏನ್ ಹೇಳ್ತೀವಿ ತಂಗಿ ಅಂದ. ಅವ ಮೂರನೇ ಸೊಸಿ ಎತ್ತಳ, ಮಾವ ಆ ಲಕ್ಷ್ಮಿಗೆ ಹೇಳು ಏನಂತ, ನಾವು 4 ಮಂದಿ ನೆಗೆಣ ಮಕ್ಕಳು ಸಾಯಿ ಬಳಿಕ ನಮ್ಮ ಕೂತ್ಕೊಂಡ್ರು ಸವಿಲಾರ ಸಂಪತ್ತು ಕೊಟ್ಟಾಕಿ ಹೋಗಿಬಿಡುವಂತೆ. ಸಾಯುವರೆತನ ಕೂತ್ಕೊಂಡ್ರು ಸವಿಲಾರ ಸಂಪತ್ತು ಕೊಟ್ಟು ಹೋಗಂದಾಗ ಇನ್ನು ಕಡಿ ಸಸಿ ಒಬ್ಬಕ್ಕಿದ್ರು. ಅವಾಗ ಲಾಸ್ಟಿನ ಸಸಿ ಕೇಳ್ತಾನ, ಯವ್ವ ನಿಮ್ಮ ಅಕ್ಕದೇರೆಲ್ಲ ಹಿಂಗ್ ಬೇಡ್ಕೊಂಡ್ರ ತಂಗಿ, ಮತ್ತ ನೀ ಯಾರು ಬೇಡಕ್ಕಿದ್ದಿ ಬೇಡು ಅಂದಾಗ ಅವಾಗ ಆ ಸಣ್ಣ ಸುಶಿ ಅತ್ತಳ, ಮಾವ ಹೇಳು ಏನಿಲ್ಲ ಮಾವ, ಆ ಲಕ್ಷ್ಮಿಗೆ ಹೇಳು ಏನಂತ ಹೇಳು, ನಾವು 70 ತಂದು 70 ಉಂಡು 70 ಉಪವಾಸ ಹೇಳಿ ದಿನಕ್ಕೆ ಒಂದೇ ಹೊತ್ತು ಉಳಿಕರೆ ನಾವು 4 ಮಂದಿ ನೆಗೆಣ ಮಕ್ಕಳು 4 ಮಂದಿ ನಮ್ಮ ಭಾವ ಮೈದಂಡ್ರು ಒಂದೇ ರಂಗದಾಗ ಉಣುವಂಥದ್ದು, ಅದು ಎಂದಿಗೆ ಆ ಪ್ರೀತಿ ಕಡಿಲಾರ್ದಂಗ ಆಕೆಗೆ ಆಶೀರ್ವಾದ ಮಾಡಿ ಹೋಗುತ್ತೇವೆ. ಆಶೀರ್ವಾದ ಮಾಡಿ ಅವಾಗ ಮಾವ ಕಣ್ಣಾಗ ನೀರ ತಂದ, ತಂಗಿ ಯವ್ವ ಈ ಬುದ್ಧಿ ನನಗೂ ಹೊಳಿಲಿಲ್ಲ ತಾಯಿ, ನಿಮ್ಮ ಅಕ್ಕದೇರು 3 ಮಂದಿ ನಿನಕ ಹಿರಿಯವರಿದ್ರು ಅವ್ರಿಗೆ ಈ ಬುದ್ಧಿ ಬರ್ಲಿಲ್ಲಲ್ಲ ತಾಯಿ ಅಂತೇಳಿ ಮಾವ ಕಣ್ಣಾಗ ನೀರು ಹಾಕ್ತಿದ್ದ. ಮಾವ ಕಣ್ಣಾಗ ನೀರು ಹಾಕೋದ್ರ ಜೊತೆಗೆ ಹೊಳ್ಳಿ ಹಿಂದ ಅವನ ಮಾವನಿಂದ ಲಕ್ಷ್ಮಿ ನಿಂತಳು, ಅಕ್ಕಿ ಕಣ್ಣಾಗ ನೀರು ಹಾಕಲ್ಕತ್ತಿದ್ದಳು, ಅಕ್ಕಿ ಕಣ್ಣಾಗ ನೀರು ಹಾಕಲ್ಕತ್ತಿದ್ದಳು. ಅವಾಗ ಮಾವ ಕೇಳ್ತಾನೆ ತಿರುಗಿ ನೋಡಿ ಲಕ್ಷ್ಮಿಗೆ, ಯವ್ವ ನೀ ನನ್ನ ಮನೆ ಬಿಟ್ಟು ಹೋಗ್ತಿ ಅಂತ ನನ್ನ ಸೊಸಿ ಮಾತು ಕೇಳಿ ನನಗ ಕಣ್ಣಾಗ ನೀರು ಬಂದವ್ಯವ, ಮತ್ತ ನಿನ್ನ ಕಣ್ಣಾಗ ನೀರು ಬಂದವಲ್ಲ, ನೀ ಯಾಕೆ ಅಳ್ಳಕತ್ತಿ ಹೇಳು ಅಂದ. ಅವಾಗ ಲಕ್ಷ್ಮಿ ಹೇಳ್ತಾಳ, ಎಲ್ಲಿ ಪ್ರೀತಿ ಇರ್ತದ ನಿನ್ನ ಸೊಸಿ ಏನ್ ಹೇಳ, ಆ ಪ್ರೀತಿ ಕಡಿಲಾರ 70 ತಂದು 70 ಉಳ್ಳಿಕರೆ ಒಂದೇ ಗಂಗಳದಾಗ ಕೂಡಿ ಉಳುವಂತದ್ದು, ಆ ಪ್ರೀತಿ ಕೊಟ್ಟು ಹೋಗತ್ತೆ ನಿನ್ನ ಸೊಸಿ ಕೇಳಲ್ಲ, ಆಕಿನ ಮಾತು ಕೇಳಿ ನನ್ನ ಕಣ್ಣಾಗ ನೀರು ಬಂದವ. ಯಾವಾಗ ನಿನ್ನ ಸಣ್ಣ ಸೊಸಿ ಅಂತದೊಂದು ಪ್ರೀತಿ ಕಡಿಲಾರ್ದಾಗ ಬೇಡ್ಕೊಂಡಳಲ್ಲ, ಆ ಪ್ರೀತಿ ತಳಿ ನಾ ಹೇಳ್ತೀನಿ, ನಾವು ಹೊರಗೆ ಹೋಗಿಲ್ಲ, ಲಕ್ಷ್ಮಿ ಒಳಗೆ ಹೋಗಿ ಕೂತಳು. ಲಕ್ಷ್ಮಿ ಒಳಗೆ ಶಿವ ಸಾಂಬ ನಮ ಪಾರ್ವತಿ ಶಿವ ಹರ ಹರ. ಏನು ಇತಿಹಾಸ, ಸುಮ್ಮ ಬಂಡು ಬಡದು ಹೋಗುವುದಲ್ಲ, ಜೀವನದಲ್ಲಿ ಕೇಳಬೇಕು. ಇವೆಲ್ಲ ನಿಮ್ಮ ಜೀವನದಲ್ಲಿ ಅನ್ವಯ ಮಾಡ್ಕೋಬೇಕು. ನಿನ್ನೆ ಒಂದು ಮಾತು ತಾವೆಲ್ಲ ತಿಳ್ಕೊಂಡ್ರಿ ತಮ್ಮ ಜೀವನದಲ್ಲಿ. ಯಾವಾಗ ಮಾತಂದ್ರೆ ಸತ್ಯವಾನ ಸಾವಿತ್ರಿ ಇತಿಹಾಸದಾಗೆಲ್ಲ ಆರಿಸಿದ್ರಿವ, ಆ ಶಕ್ತಿ ಆ ಸಾವಿತ್ರಿಗೆ ಇತ್ತು, ಆ ಅಂತವ್ರಿಗೆ ಇತ್ತ ಹಿಂಗೇನಿಲ್ಲ, ಇನ್ನೂ ನಿಮ್ಗೆ ಆ ಶಕ್ತಿ ಅದ. ಲಕ್ಷ್ಮಿ ನಿಮ್ ಮನ್ಯಾಗ ಬರ್ಬೇಕಾದ್ರೆ ಒಬ್ಬೊಬ್ರು ಇರ್ತಾರ, ಆ ಸೊಸಿ ಬಂದು ಕೂಡಲೇ ಅವ್ರ ಮನೆತನ ಏರ್ತಂದ್ರ, ಯಪ್ಪ ಆ ಸೊಸಿ ಕಾಲ್ಗುಣ ಏನದು, ಆ ಸೊಸಿ ಬಂದಾಳ ಅವ್ರ ಮನೆತನ ಹಿಂಗ ಏರ್ಕೊಂಡ್ ಹೊಂಟದಂತ ನಮ್ಮ ಹಿರಿಯರು ಇರ್ತಾರ. ಯಾಕಂದ್ರ ಅದು ಲಕ್ಷ್ಮಿ ಇರುವುದು ಹೆಣ್ಣು ಮಕ್ಕಳು ಕಾಲ್ಗುಣ, ಹೆಣ್ಣು ಮಕ್ಕಳಲ್ಲಿ ಇರ್ತಾಳ. ಆ ಲಕ್ಷ್ಮಿ ಕೈಕೊಂಡು ಹೋಗುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕಾಗ್ತದೆ. ಏನ್ರಿ ನಿಮ್ಮಲ್ಲಿ ಇರಬೇಕಾಗ್ತದೆ. ಅಷ್ಟೇ ಅಲ್ಲ, ಲಕ್ಷ್ಮೀ ತಾಯಿ ಜಾತ್ರೆ, ಲಕ್ಷ್ಮೀ ತಾಯಿ ಅಂತ ಕೆಲ ಬರ್ತದೆ. ಮನಸ್ಸು ಮಾಡಿದಾಗ ನಿಮ್ಮ ಮನ್ಯಾಗ ಬೆಳ್ಕೊಂಡಿಲೆ ಬರತ್ತಾಳ, ಬೆಳ್ಕೊಂಡಿಗಿಲೆ ಆಕಿ ಮನಸ್ಸು ಮಾಡಿದಳಂದ್ರ ನಿಮ್ಮ ಬಾಯನ್ನು ಒಟ್ಟು ಹಲ್ಲು ಮುರು ಕಸ್ಕೊಂಡು ಹೋಗ್ತಾ. ಅಟ್ಟು ಸಾಮರ್ಥ್ಯ ಲಕ್ಷ್ಮೀ ತಾಯಿಯಲ್ಲಿ ಅದ. ಎಲ್ಲಾರು ಬಿಟ್ಟು ಹೋಗ್ಲಿಕ್ಕರೆ, ಆದ್ರೆ ಲಕ್ಷ್ಮೀ ತಾಯಿ ಒಬ್ಬಕ್ಕೆ ನಮ್ ಬಿಟ್ಟು ಹೋಗಬಾರದು. ನಿಮಗೆ ಸುಮ್ಮ ಗೊತ್ತಿದ್ದು ಒಂದು ಕಿರು ಪರಿಚಯ ಮಾಡ್ತೀನಿ. ಅವಸಂಕದ ರಾಯಣ್ಣಗೌಡ ಅಂತ ಹೋದ ಜತ್ತ ತಾಲೂಕು, ಸಾಂಗ್ಲಿ ಜಿಲ್ಲೆ, ಮಹಾರಾಷ್ಟ್ರ ರಾಜ್ಯದೊಳಗ. ಅವಸಂಕ ರಾಯಣ್ಣಗೌಡ ಬಹಳ ಬರ್ತಾನೆ, 9 ದಿವಸ ಉಪವಾಸ ಬೀಳುತ್ತಿದ್ದ. ಅವಸಂಕದ ರಾಯಣ್ಣಗೌಡ ಉಪವಾಸ ಬೀಳುತ್ತಿದ್ದ, ದಿನನಿತ್ಯ ಕಟ್ಟಿಗೆ ಕಡಿಲಾಕ ಹೋಗ್ತಿದ್ದ, ದಿನನಿತ್ಯ ಒಂದು ಹೊರಿ ಕಟ್ಟಿಗೆ ತಗೊಂಡು ಬರ್ತಿದ್ದ, ಮಾರಿ ತನ್ನ ಹೆಂಡ್ರ ಮಕ್ಕಳು ಸಲುತ್ತಿದ್ದ ರಾಯಣ್ಣಗೌಡ. ಅವಾಗ ಒಂದ್ ದಿವಸ ಮುಂಜಾನೆ ಜಳಕ ಮಾಡಿ ಕೆಟ್ಟ ಕಾಡ ಅರಣ್ಯಕ್ಕೆ ಹೋಗ್ಯಾನ, ಕಿಲ್ಲಾಳ ಭೂಮಿಗೆ ಹೋಗ್ಯಾನ ರಾಯಣ್ಣ.
ಹೋಗಿ ಲಕ್ಷ್ಮಿ ಇದ್ದ ಒಂದು ಬನ್ನಿ ಗಿಡ, ಆ ಬನ್ನಿ ಗಿಡಕ್ಕೆ ಹೋಗಿ ಕೊಳ್ಳಿ ತಗೊಂಡು ಕಡಿಬೇಕಂತ ಕೊಳ್ಳಿ ಎತ್ತಾನ. ಆ ಬನ್ನಿ ಗಿಡದ ಬಡ್ಡ್ಯಾಗ ಲಕ್ಷ್ಮಿ ಕೂತಾಳ. ಅವಾಗ ಲಕ್ಷ್ಮಿ ಪ್ರತ್ಯಕ್ಷ ಆಗಿ ಬಂದು ಅವನು ಕೊಳ್ಳಿ ಹಿಡಿದ್ರು. ಏಪ್ಪ ಯಾಕೋ ರಾಯಣ್ಣ, ನಾ ಕೂತ ಗಿಡ ನೀ ಯಾಕೆ ಕಡಿತೀಯಪ್ಪ ಅಂತ ಲಕ್ಷ್ಮಿ ಆ ರಾಯಣ್ಣನ ಕೊಳ್ಳಿ ಹಿಡಿದಳು. ಅವಾಗ ರಾಯಣ್ಣ ಹೇಳ್ತಾನೆ, ಯವ್ವಾ ನಂದು ಪರಿಸ್ಥಿತಿ ಏನು ತಾಯಿ, 9 ದಿವಸ ಉಪವಾಸ ಬೆಳಿಬೇಕ ತಾಯಿ, ಇದೇ ಕಟ್ಟಿಗೆ ಕರೆದ ನನ್ನ ಹೆಂಡ್ರ ಮಕ್ಕಳು ಸಲುತ್ತೀನಿವ, ಅದಕ್ಕಾಗಿ ಬಂದ ನಾ ಈ ಗಿಡ ಕಡಿಲಕತ್ತೀನಂದ. ಅವ ಲಕ್ಷ್ಮಿ ಹೇಳ್ತಾಳೆಯಪ್ಪ, ಲಕ್ಷ್ಮಿ ಇದ್ದ ಗಿಡ ಆ ಹೊಲದಾಗ ಎಲ್ಲಿ ಈಗ ನೋಡಿ ನಮ್ಮ ಹಿರಿಯರ್ತಾರ, ಏ ಬನ್ನಿ ಗಿಡ ಕಡಿಬಾರ್ದವ, ಲಕ್ಷ್ಮಿ ಇರ್ತಾವ ಗುರುಗಳು. ಹಾ, ಅದು ಲಕ್ಷ್ಮಿ ಇದ್ದ ಗಿಡ ಕಡಿಬಾರ್ದು, ಬನ್ನಿ ಗಿಡ ಇದ್ದಲ್ಲಿ ಲಕ್ಷ್ಮಿ ಇರ್ತಾಳ. ಅವಾಗ ಇವ ಯಾರು ಮಾಡ್ತಾನ, ಕಡಿಬೇಕಂತ ಏನು ಹೋಗಿದ್ದಲ್ಲ, ಲಕ್ಷ್ಮಿ ಅತ್ತಾಳಪ್ಪ, ನಾನು ಈ ಬನ್ನಿ ಗಿಡದ ಬಲ್ಲಿ ವಾಸ ಮಾಡೀನಿ, ನಾ ಇದ್ದ ಗಿಡ ಕಡಿಬೇಡ ಅಂದಳು. ಯವ್ವ ನಾ ಈ ಗಿಡ ಕಡಿಯೋದು ಬಿಡ್ತೀನಿ ಕರೆ, ಆದ್ರೆ ನನ್ನ ಮನಿ ನನ್ನ ಮಕ್ಕಳು ಹೆಣ್ತಿದು ಹೊಟ್ಟೆ ತುಂಬಬೇಕಲ್ಲಮ್ಮ. ಅವಾಗ ಲಕ್ಷ್ಮಿ ಹೇಳ್ತಾಳ, ಅಂತ ಪರಿಸ್ಥಿತಿ ನೀನು ಬಂದದ, ನಾ ಹೇಳಿದಾಗ ಒಂದು ಕೆಲಸ ಮಾಡು, ನನ್ನ ಗಿಡ ಕಡಿಬೇಡ, ನಿನಗ 3 ರೂಪಾಯಿ ಬೆಳ್ಳಿ ನಾಣ್ಯ ಕೊಡ್ತೀನಿ. ಏನೋ ನಿನ್ನ 3 ಬೆಳ್ಳಿ ನಾಣ್ಯ ಕೊಡ್ತೀನಿ, ಇದನ್ನ ತಗೊಂಡ ಒಯ್ದು ನಿನ್ನ ಹೆಂಡ್ರ ಮಕ್ಕಳ ಪೂಜನೆ ಮಾಡ ಅಂತ 3 ರೂಪಾಯಿ ಕೊಟ್ಟಳು. ಅವಾಗ ಒಂದು ಮಾತು ಹೇಳ್ತಾಳ ಲಕ್ಷ್ಮಿ, ನೋಡ್ರಿ ಹೆಂಗದ ಮಜಾ. ಲಕ್ಷ್ಮಿ ಹೇಳ್ತಾಳ, ಅಪ್ಪ ರಾಯಣ್ಣ 3 ಬೆಳ್ಳಿ ನಾಣ್ಯ ಕೊಟ್ಟಿನಿ, ಇವ್ ತಗೊಂಡು ಒಯ್, ಆದ್ರೆ ಎಲ್ಲಿ ಅಪ್ಪಿ ತಪ್ಪಿ ತೆಳಗಿಡಬೇಡ, ಅಪ್ಪಿ ತಪ್ಪಿ ತೆಳಗಿಡಬೇಡ. ಯಾಕೆ ಒಂದ ನಾ ಯಾಕೆ ಹೇಳ್ತೀನಿ ಅಟ್ಟು ಕೇಳಲಿ ಅಂತ ಹೇಳಿದ್ರು. 3 ಬೆಳ್ಳಿ ನಾಣ್ಯ ತಗೊಂಡು ಹೆಗಲ ಮೇಲೆ ಕೊಳ್ಳಿ ಇಟ್ಟುಕೊಂಡು ಮನಿಗೆ ಹೋಗಿ ತನ್ನ ರುಮಾಲ ಪದರಿನೊಳಗ ಕಟ್ಟಿ ಅವ ಲಕ್ಷ್ಮಿ ಹೇಳಿದ್ದ ಮರ್ತ ಅಲ್ಲಿ ಮನ್ಯಾಗ ತನ್ನ ಪಡಸಲಿ ಒಳಗಿಟ್ಟ. ಇದೇ ಲಕ್ಷ್ಮಿ ಹೆಗ್ಗಣಾಗಿ ಬಂದು ತಗೊಂಡು ಕುದ್ದಿಸಿ, ಇದೇ ಲಕ್ಷ್ಮಿ ತಗೊಂಡು ಹೆಗ್ಗಣಾಗಿ ಬುದ್ಧಿ ಸೇರಿದಳು. ಅವಾಗ ಅಳ್ಳಕತ್ತ, ಅಲ್ಲ ದಿನನಿತ್ಯ ಒಂದು ಹೊರಿ ಕಟ್ಟಿಗೆ ತಂದು ನನ್ನ ಹೆಂಡ್ರ ಮಕ್ಕಳು ಸರುತ್ತಿದ್ದೆ, ಇವತ್ತು ನನ್ನ ಪರಿಸ್ಥಿತಿ ಎಂಥದ್ದು ಬತ್ತಲ್ಲ. ಆ ಲಕ್ಷ್ಮಿ ಮಾತು ಕೇಳಿ ನಾನು ಏನೋ ತಪ್ಪು ಮಾಡಿದೀನಿ, ಏನೋ ಸುಮ್ಮ ಆ ಗಿಡ ಕರ್ಕೊಂಡು ಬಂದ್ರೆ ನನ್ನ ಹೆಂಡ್ರ ಮಕ್ಕಳು ಇವತ್ತೊಂದಿನ ಉಪಜಿನ ಆತಿತ್ತಲ್ಲ ಅಂತ ರಾಯಣ್ಣಗೌಡ ಕಣ್ಣಾಗ ನೀರು ತಂದು ಅಳತಿದ್ದ. ಮರ್ದಿನ ಮುಂಜಾನೆ ಎದ್ದು ಗಂಡ ಹೆಂಡತಿ ಕಲ್ತು ಉಪವಾಸ ಮಕ್ಕಳು ತಗೊಂಡು ಉಪವಾಸ ಮನ್ಕೊಂಡ್ರು, ಒಂಚರಿ ನೀರು ಕುಡಿದ್ರು ರಾತ್ರಿ. ಮರ್ದಿನ ಮುಂಜಾನೆ ಎದ್ದು ಹೇಳ್ತಾಳ್ರಿ, ನಿನ್ನೆರೆ ಉಪವಾಸ ಬಿದ್ದವು ನಮ್ಮ ಮಕ್ಕಳು, ನಾವು ಉಪವಾಸ ಬೀಳಿಕರೆ ನಮ್ಮ ಮಕ್ಕಳು ಉಪವಾಸ ಬಿದ್ದಾವ, ಈಗ ಜಲ್ದ ಹೋಗಿ ನೀವು ಕಟ್ಟಿಗೆ ತಗೊಂಡು ಬಂದು ಮಾರಿ ಏನಾರೆ ಮಕ್ಕಳಿಗೆ ತಗೊಂಬರಿ ಉಪಜೀನ ಮಾಡೋಣಂತಾಳ. ಮುಂಜಾನೆ ಎದ್ದು ಮತ್ತೆ ಹೆಗಲ ಮೇಲೆ ಕೊಳ್ಳಿ ಇಟ್ಟುಕೊಂಡು ರಾಯಣ್ಣ ತಿಲ್ಲಾಳ ಭೂಮಿಗೆ ವಾದ ಹೋಗಿ ಮತ್ತೇನು ಲಕ್ಷ್ಮಿ ಭೇಟಿಯಾಗಿದ್ದವಲ್ಲ ಅದೇ ಗಿಡಕ್ಕೆ ಮಾತ್ರ ಕೊಳ್ಳಿ ತಗೊಂಡು ಕಡಿಬೇಕಂತಿದ್ದ. ಲಕ್ಷ್ಮಿ ಮತ್ತೆ ಪ್ರತ್ಯಕ್ಷ ಆಗಿ ಬಂದು ಅವನು ಕೊಳ್ಳಿ ಹಿಡಿದಳು. ಅವಾಗ ಕೇಳ್ತಾಳೆ, ಏನೋ ರಾಯಣ್ಣ, ನಿನ್ನಿನ ದಿವಸ ನಿನಗ ನಾನು 3 ರೂಪಾಯಿ ಬೆಳ್ಳಿ ನಾಣ್ಯ ಕೊಟ್ಟಿದ್ದೆ, ಮತ್ತ ಅದನ್ನ ತಗೊಂಡು ಪೂಜೆನ ಮಾಡ್ಕೊಂತ ಹೇಳಿದೆ, ಮತ್ತ ಬಂದು ಕಡ್ಲಕತ್ತಿಯಲ್ಲೋ ಯಾಕಂತ ಕೇಳಿದಾಗ ಅವಾಗ ರಾಯಣ್ಣ ತಾನ, ಯವ್ವಾ ನಿನ್ನೆ 3 ರೂಪಾಯಿ ಕೊಟ್ಟಿಕರೆ ಅದನ್ನ ಒಯ್ದಲ್ಲಿ ನಾನು ಮನೆಯಾಗಿಟ್ಟೆ, ಇದೇ ಲಕ್ಷ್ಮಿ ಹೆಗ್ಗಣಾಗಿ ಬಂದು ತಗೊಂಡು ಬುದ್ಧಿ ಸೇರಿ. ಹೌದಾ, ಹಿಂಗಾಗ್ಯದ, ಆಯ್ತು ಹಂಗಾದ್ರೆ ಬಿಡು, ನಾ ಹೇಳ್ದಂಗ ಈ ಗಿಡ ಕಡಿಬೇಡ, ಒಂದು ಕೆಲಸ ಮಾಡು, ಹೇಳುವ ಏನಿಲ್ಲ, ಒಂದು ಚಂದ್ರನ ಹಾರ ಕೊಡ್ತೀನಿ. ಚಂದ್ರನ ಹಾರ ಅಂದ್ರೆ ಏನು, ಬಂಗಾರದ ಹಾರ, ಒಂದು ದೊಡ್ಡ ಬಂಗಾರದ ಹಾರ ಕೊಡ್ತೀನಿ, ಅದನ್ನು ತಗೊಂಡು ಒಯ್ದು ನಿನ್ನ ಮಕ್ಕಳಿಗೆ ನಿನ್ನ ಹೆಂಡ್ರಿಗೆ ಚಂದ ಸಲು ಅಂತೇಳಿ ಆ ತಾಯಿ ರಾಯಣ್ಣ ಹೇಳ್ತಾಳ. ಅವಾಗ ರಾಯಣ್ಣ ಅದೇ ತಗೊಂಡು ಬರಬೇಕಂತ 2 ಹೆಜ್ಜೆ ಇಡ್ತಿದ್ದ. ಮತ್ತ ಲಕ್ಷ್ಮಿ ಹತ್ರ, ಹೇ ರಾಯಣ್ಣ, ಯಾಕೆವ ಯಾಕೂ ಇಲ್ಲ, ಒಂದು ಮಾತು ನೆನಪಿಟ್ಕೋ ಹೇಳ್ತಾಯಿ, ಏನಿಲ್ಲ, ಈ ಚಂದ್ರನ ಹಾರ ಕೊಟ್ಟಿನಿ, ಎಲ್ಲಿ ತಗೊಂಡು ಹೋಗಿ ಮನೆಗೆ ಹೋಗಿ ಹತ್ತೋತನ ಇದಕ್ಕೆ ಎಲ್ಲಿ ತೆಳಗಿಡಬೇಡ, ಎಲ್ಲಿ ತೆಳಗಿಡಬೇಡ, ಆಯ್ತು ಹಿಂಗ ಅಂದವನೇ ಚಂದ್ರನ ಹಾರ ತಗೊಂಡ ಹೆಗಲ ಮೇಲೆ ಕೊಳ್ಳಿ ಇಟ್ಟುಕೊಂಡ. ಬ್ಯಾಸಿಗೆ ಬಿಸಿಲು ಹರಣ ಹಾರಂಗಾಗಿತ್ತು, ಅರ್ಧ ದಾರಿ ಬಂದ ಬರುವಕಾಯಿ ಇವನಿಗೆ ಹರಣ ಹಾರಂಗಾಯ್ತು ಬಾಯಾರಿಕಾಗಿ. ಅವಾಗ ಒಂದು ಸಣ್ಣ ಹಳ್ಳ ಇತ್ತು, ಆ ಹಳ್ಳದಾಗ ನೀರು ಕುಡಿಬೇಕಂತ ಆ ಚಂದ್ರನ ಹಾರ ಅಲ್ಲೇ ಇಟ್ಟಾನ. ಬೊಗ್ಸಿ ತಗೊಂಡು ನೀರು ಕುಡಿತಿದ್ದ. ಇದೇ ಲಕ್ಷ್ಮಿ ಹದ್ದಾಗಿ ಬಂದು ಆ ಚಂದ್ರನ ಹಾರ ತಗೊಂಡು ವ್ಯಾಪಾರ ಹದ್ದಾಗಿ ಬಂದು ತಗೊಂಡು ಹಾರಿ ಹೋಗಿಬಿಟ್ಟು
ಮತ್ತ ಒಂದೇ ಸವನ ಕಣ್ಣಾಗ ನೀರು ಹಾಕಕ್ಕ ಎಂತ ನನ್ನ ಪರಿಸ್ಥಿತಿ ಬಂತಲ್ಲಪ್ಪ. ಒಂದಿನ ಉಪವಾಸ ಬಿದ್ದರೆ ನಡೀತದ, 2 ದಿವಸ ಆಯ್ತು ನಮ್ಮ ಮಕ್ಕಳು ಉಪವಾಸ ಬಿದ್ದವಲ್ಲ ಅಂತೇಳಿ ಒಂದೇ ಸವನ ಕಣ್ಣಾಗ ನೀರು ತಂದು ರಾಯಣ್ಣ ಅಳುತ್ತಾನೆ. ಒಂದೇ ಸವನ ಅಳುತ್ತಾನೆ. ಹೆಂಡತಿ ಮನೆಗೆ ಬಂದು ಕೂಡಲಿ ಕೇಳ್ತಾಳ್ರಿ, ಕಟ್ಟಿಗೆ ತಂದಿರೇನು, ಏನಾರೇ ಉಪಜನಕ್ಕೆ ತಂದಿರೇನು? ಇಲ್ಲ, ಹಿಂಗಿನ ಮಾತು ಹಿಂಗಾಯ್ತು ಅಂದಾಗ, ಅಯ್ಯೋ ಶಿವನೇ, ಆ ದಿನನಿತ್ಯ ಒಂದು ಹರಿ ಕಟ್ಟಿಗೆ ಮಾಡಿ ಹಾಕಲಕ್ಕ ನಮ್ಮ ಮಕ್ಕಳು ಸರುತ್ತಿದ್ದೆವು, ಇವತ್ತು ಆ ಲಕ್ಷ್ಮಿ ನಮ್ಗೆ ಅದನ್ನೂ ತಪ್ಪಿಸಲಂತೇಳಿ ಗಂಡ ಹೇಳಿ ಕಲ್ತು ಒಂದೇ ಸಣ್ಣ ಕಣ್ಣಾಗ ನೀರು ಹಾಕ್ತಾರೆ. ಒಂದೇ ಸಣ್ಣ ಕಣ್ಣಾಗ ನೀರು ಹಾಕ್ತಾರೆ. ಮತ್ತೆ ಬೆಳಿಗ್ಗೆ ಆಯಿತು. ಲಕ್ಷ್ಮಿ ಏನ ನೆತ್ತಿಳಲ್ಲ ಆ ಗಿಡ ಯಾವಾಗ 2 ದಿವಸ ಆಯ್ತು ನನಗೆ ಉಪವಾಸ ಕೆಡವೇಳ ಅಂದ್ರ ಆ ಗಿಡ ಇವತ್ತು ಕಡ್ಕೊಂಡು ಬರ್ಬೇಕಂತ ರಾಯಣ್ಣ ತಯಾರಾಗಿ ಹೊಳ್ಳಿ ತಿಲ್ಲಾಳ ಭೂಮಿಗೆ ಹೋಗಿ ಲಕ್ಷ್ಮಿ ಎದ್ದ ಗಿಡ ಕಡಿಬೇಕಂತ ಶಿಟ್ಟಿಗೆ ಕಡಿತಿದ್ದ. ಲಕ್ಷ್ಮೀ ತಾಯಿ ಬಂದು ಮಾತು ಎದುರು ನಿಂತಳು. ಕೇಳ್ತಾಳಪ್ಪ, ರಾಯಣ್ಣ ಅಲ್ಲೋ, ನಿನ್ನಿನ ದಿವಸ ಮಾನ್ಯ ದಿವಸ ಬೆಳ್ಳಿ ನಾಣ್ಯ ಕೊಟ್ಟೆ, ನಿನ್ನಿನ ದಿವಸ ಚಂದ್ರನ ಹಾರ ಕೊಟ್ಟೆ, ಕರೆ ಮತ್ತ ಬಂದು ನಾನು ಗಿಡ ಕಡ್ಲಕತ್ತಿ ಅಲ್ಲ ಅಂದಾಗ ಅವಾಗ ರಾಯಣ್ಣ ಹೋಗ ತಾಯಿ, ನಿನ್ನ ಮಾತು ಕೇಳಿ ನನ್ನ ಹೆಂಡ್ರ ಮಕ್ಕಳು ಉಪವಾಸ ಬಿದ್ದಾರವ, ನೀ ಏನ್ ಹೇಳಿದ್ರು ಕೇಳಂಗಿಲ್ಲ, ನಾ ಇವಾಗ ಗಿಡ ಕಡದೆ ತಗೊಂಡು ಹೋಗ್ತೀನಿ ಅಂದಾಗ ಆ ಸಮಯದಲ್ಲಿ ಲಕ್ಷ್ಮಿ ಹೇಳ್ತಾಳ, ರಾಯಣ್ಣ 2 ದಿವಸ ಕೊಟ್ಟರೆ ನಿನಗೆ ಉಪಯೋಗ ಮಾಡ್ಕೊಳಕ್ ಬರ್ಲಿಲ್ಲ, ಒಂದು ಮಾತು ಹೇಳ್ತೀನಿ, ಕೆಲಸ ಮಾಡಿ ಅದು. ಏನ್ ಹೇಳಿವ, ನಾ ಇವತ್ತೇನು ಕೊಡಂಗಿಲ್ಲ, ಸ್ವತಃ ನಾನೇ ನಿನ್ನ ಮನೆಗೆ ಬರ್ತೀನಿ, ಇಟ್ಕೋತಿ. ಹಂಗ ಲಕ್ಷ್ಮಿ ಕೇಳಕತ್ತಾಳ, ರಾಯಣ್ಣ ತಾಯಿ ನೀ ಬರ್ತಿ ಅಂದ್ರೆ ನಂದೇನು ಕೇಳ್ತೀವ ಅಂದ. ಪಾದಕ್ ಬಿದ್ದ. ಒಂದು ಮಾತು ಹೇಳ್ತಾಳ ಲಕ್ಷ್ಮಿ, ನಾ ನಿನ್ನ ಮನೆಗೆ ಬರ್ತೀನಿ, ಬರಲ್ಲ ತನಂಗಿಲ್ಲ, ಯಾವಾಗ ನೀನು 3 ಸಲ ಹೋಗು ಹೋಗು ಹೋಗತ್ತಿ, ಯಾವಾಗ ನೋಡು 3 ಸಲ, ಅವಾಗ ನೀನು ಮನೆ ಬಿಟ್ಟು ಹೋಗ್ತೀನಿ, ಅಲ್ಲಿತನ ನಾವು ಹೋಗಂಗಿಲ್ಲ, ಅಲ್ಲಿತನ ನಾವು ಹೋಗಂಗಿಲ್ಲ. ಲಕ್ಷ್ಮಿ ಹೇಳಕತ್ತ. ಆಯ್ತವಾ ಬಾ ಅಂದ. ಅವಾಗ ಹೇಳ್ತಾಳ ಲಕ್ಷ್ಮಿ, ನಾನ್ ನಿನ್ನ ಮನೆಗೆ ಬರ್ತೀನಿ, ಬಂದ ಯಾರ ರೂಪವಾಗಿರ್ತೀನಿ ಅಂತ ತಿಳ್ಕೊಂಡಿ, ನಿನ್ನ ಮಗಳು ಕನ್ನವನ ರೂಪದೊಳಗೆ, ನಿನ್ನ ಮಗಳು ಏನದಾಳ, ನಿನ್ನ ಹೆಣ್ಣು ಮಗಳು ಕನ್ನವನ ರೂಪದೊಳಗ ನಾ ಇರ್ತೀನಿ, ಏನೇ ಕೇಳೋದಿತ್ತಂದ್ರ ನಾನು ಕೇಳಿ ಮಾಡ್ಬೇಕಂದಾಗ ಆಯ್ತು ತಾಯಿ ಅಂತ ರಾಯಣ್ಣ ಒಪ್ಕೊಂಡ. ಹೊಳೆ ಮನೆಗೆ ಬಂದ ಲಕ್ಷ್ಮಿ ಕರ್ಕೊಂಡ, ಬಾಕಿನ ಮಗಳ ರೂಪದೊಳಗ ಲಕ್ಷ್ಮಿ ಬಂದು ಸೇರ್ಕೊಂಡಳು. ಮುಂದ 7 ನಂಬರ್ ಭೂಮಿ ರಾಯಣ್ಣಂದು ಎಲ್ಲಾ ಚೀತ್ರ ಹತ್ತಿ ಎಲ್ಲಾ ಜಬಲ್ ಹತ್ತಿ ಹೋಗಿತ್ತು. ಅವಾಗ ಆ ಲಕ್ಷ್ಮಿ ಹೇಳ್ತಾಳ, ರಾಯಣ್ಣ ಚಡಚಣ ಬಾಜಾರಕ್ಕೆ ಹೋಗು, ಎಲ್ಲಿ ದೂರ ಆಗಿದ ಕತಿ ಅಲ್ಲಿದು ಇಲ್ಲೇ ಆಗಿರು, ಚಡಚಣ ಬಾಜಾರಕ್ಕೆ ಹೋಗು, ಚಡಚಣ ಬಾಜಾರದಾಗ ಎತ್ತ ತಗೊಂಡ ಬಾ, ತಗೊಂಡ ಬಂದು ನಿನ್ನ ಹೊಲ ಹಸನ ಮಾಡು. ಎತ್ತ ಎಂತಾಗಿರ್ಬೇಕು, ನೀವು ಹೋಗಿ ಆ ಬಾಜಾರದಾಗ ನಿಂತಾಗ ದುಂಡ ಮೈ ಪಿಂಡಗಾಲ ಗುಂಡಗೋಡ ನೀವು ಹೋಗಿ ಆ ಎತ್ತ ನೋಡೋ ಟೈಮದಾಗ, ಮುಗಿಸೋ ಟೈಮದಾಗ ಆ ಎತ್ತಿನ ಬಲಕಿನ ಕೊಂಬಿನ ಮ್ಯಾಲ ಕಾಗಿ ಕೂತು ಕಾಣಬೇಕು, ಅವೇ ಎತ್ತ ತಗೊಂಡು ನೀವು ಮನೆಗೆ ಬರಬೇಕು, ಅವೇ ಎತ್ತ ತಗೊಂಡು ಮನೆಗೆ ಬರಬೇಕು. ಆಯ್ತು ತಾಯಿ ಅಂದ. ಚಡಚಣ ಬಾಜಾರಕ್ಕೆ ಬಂದ. ಎತ್ತ ತಾಯಿ ಹೇಳ್ದಂಗ ಅಂತವೇ ಎತ್ತ ತಗೊಂಡು ಮನೆಗೆ ಹೋಗಿ ತನ್ನ 7 ನಂಬರ್ ಭೂಮಿ ಹಸನ ಮಾಡದ, ಮಿರಗ ಮಿಚ್ಚಿತು, ಏನ್ ಬಿತ್ತಲೇವ ಅಂತೇಳಿ ತನ್ನ ಮಗಳಿಗೆ ಕೇಳ್ದ. ಲಕ್ಷ್ಮೀ ಸ್ವರೂಪ ಇದ್ದಳಲ್ಲ ಮಗಳಿಗೆ ಕೇಳಿದಾಗ ಅವಾಗ ಹೇಳ್ತಾಳ, ನೀ ಏನು ಜ್ವಾಳ ಬಿತ್ತಿ ಬ್ಯಾಡ, ತೊಗರಿ ಬಿತ್ತಿ ಬ್ಯಾಡ, ಹುರ್ಲಿ ಬಿತ್ತಿ ಬ್ಯಾಡ, ಮುಕುಣಿ ಏನು ಬಿತ್ತಿ ಬ್ಯಾಡ, ಮತ್ತೇನು ಬಿತ್ತಲೇವ, ಏನಿಲ್ಲ, ಇಡೀ 7 ನಂಬರ್ ಭೂಮಿ ಎಲ್ಲ ಹೀರಿ ಬೀಜ, ಏನೋ ಹೀರಿ ಬೀಜ. ಹೀರಿ ಬೀಜ ತಗೊಂಡು ಏನ್ ನಾ ಹೇಳ್ದಂಗ ನೀ ಸುಮ್ಮ ಯಾಕಲ್ದೇವ. 7 ನಂಬರ್ ಭೂಮಿ ತಾಯಿ ಹಸಿ ಸಿಕ್ಕಿತ್ತು, ಮಳೆಯಾಗಿ ಮಿರಗ ಮಿಚ್ಚಿತ್ತು. ಹೋಗಿ 7 ನಂಬರ್ ಭೂಮಿ ಎಲ್ಲ ಹೀರಿ ಬೀಜ ಬಿತ್ತದ. ಇಡೀ ಮುಂದ ಹೀರಿಕಾಯಿ ಇಟ್ಟಿಟ್ಟು ಪಿಂಡ ಬಿದ್ದು, ಮುಂದ ಅದೇ ಹೀರಿ ಬೀಜ ತಗೊಂಡು ಅದೇನು ಒಟ್ಟು ಕಾಯಿ ಹರಿದು ಕಣ ಮಾಡಿ ಒಟ್ಟು ಬಡದ ರಾಶಿ ಮಾಡದರ ಲಕ್ಷ್ಮಿ ಆಶೀರ್ವಾದ ಆದ ಕಾಲಾಗ ಹೀರಿ ಬೀಜ ಹೋಗಿ 3 ರತ್ನ ಚೀಲ ಬರ್ಬೇಕು ಅಂತ ನೋಡಿ. 3 ರತ್ನ ಚೀಲ ತುಂಬಿಕೊಂಡ ಹೊಳಿ ಮನೆಗೆ ಬಂದ. ಮುತ್ತು ರತ್ನ ಆಗಿದ್ದು ಎಲ್ಲಾ ದೊಡ್ಡ ಶಾರ ಪಟ್ಟಣದಲ್ಲಿ ಮಾರ್ಕೊಂಡು ಬಂದು ರಾಯಣ್ಣ ಹೋಗಿ, ರಾಯಣ್ಣ ಗೌಡ ಆದ, ಊರಿಯ ಗರ್ಭ ಶ್ರೀಮಂತ ಆದ.